ಜಾನಕಿ, ಪೂಜೆ ಮಾಡಿರೋ ಒಣಗಿರೋ ಹೂವು ಅಲ್ಲಿರ್ಬರ್ತಾನೆ, ತೆಗೆಸ್ಬಿಡು. ಇವ್ರು ತಗೊಂಡ್ ಬಂದಿರೋ ಕೀರ್ತಿ ಪ್ರತಿಷ್ಠೆ ಏನೇ ಆದ್ಯ? ಏನಾದ್ರೂ ಅಂದ್ರೆ ಬೈತೀವಿ ಅಂತೀಯಲ್ಲ, ನೀವು ಮಾಡ್ತಿರೋದು ಸರಿ ಇದ್ಯಾ? ಇವಳಿಗಷ್ಟಕ್ಕೂ ಓದಿನ ಮೇಲೆ ಶ್ರದ್ಧೆ ಇಲ್ಲ. ಇಂಥವಳನ್ನ ಮದ್ವೆ ಮಾಡಿ ಕಳ್ಸೋದ್ ಬಿಟ್ಟು ಬುದ್ಧಿ ಇಲ್ದಿರೋ ಹಾಗೆ ಓದಿಸ್ತಿದ್ದಾಳೆ ಜಾನಕಿ. ಏನೋ ದೊಡ್ಡದಾಗಿ ಇವಳು ಸಾಧಿಸ್ಬಿಡ್ತಾಳಂತೆ. ಆದ್ರೂ ಅಕ್ಕ ಅನ್ಕೊಂಡಂಗ ಆಗೋಗುತ್ತಾ? ಇವರು ಕೂಡ ಕಷ್ಟಪಟ್ಟು ಓದ್ಬೇಕಲ್ವಾ ಅತ್ತೆ? ಅಲ್ಲಿ ಬೀಳ್ಸಿರೋ ಹಾಲ್ ಟಿಕೆಟ್ ನೋಡ್ದಾಗ್ಲೇ ಗೊತ್ತಾಗುತ್ತೆ ಪಾರ್ವತಿ, ಇವ್ರು ಎಷ್ಟ್ ಚೆನ್ನಾಗಿ ಓದ್ತಿದ್ದಾರೆ ಅಂತ. ರಾಜು, ಹೇಗೂ ನಿಶ್ಚಿತಾರ್ಥ ಮುಗ್ದಿದೆ ಅಲ್ವಾ? ಮದ್ವೆ ಕೂಡ ಮಾಡ್ಬಿಟ್ರೆ ಈ ತಲೆನೋವೆಲ್ಲ ನಮ್ಗಿರೋದೇ ಇಲ್ಲ. ರಾಜಲಕ್ಷ್ಮಿ, ಯಾಕೆ ಈ ನಿರ್ಲಕ್ಷ್ಯತನ? ಓದಿನ ಮೇಲೆ ಶ್ರದ್ಧೆ ಇಲ್ಲ ಅಂತಂದ್ರು, ನಿನಗ್ ಕಾಲೇಜ್ಗೆ ಹೋಗಕ್ ಇಷ್ಟ ಇಲ್ಲ ಅಂತಂದ್ರು, ಆ ವಿಷಯ ನನ್ನ ಹತ್ರ ಹೇಳಿದ್ರೆ ಸಹಿಸ್ಕೋತೀನಿ. ಆದ್ರೆ ನನ್ನ ಮುಂದೆ ಓದ್ತಿರೋ ಹಾಗೆ ನಾಟಕ ಮಾಡ್ತಾ ಓದನ್ನ ನಿರ್ಲಕ್ಷಿಸ್ತಾ ಇದ್ರೆ ಮಾತ್ರ ನಾನ್ ಸಹಿಸೋದಿಲ್ಲ ರಾಜಲಕ್ಷ್ಮಿ. ನೀನು ಶಿಸ್ತಿಂದ ಕಾಲೇಜ್ಗೆ ಹೋಗ್ತಾ ಇದ್ರೆ ಓದಕ್ಕೆ ಇಷ್ಟ ಇದ್ದು ಹೋಗ್ತಾ ಇದೀಯ ಅಂತ ಅನ್ಕೊಂಡೆ. ಆದ್ರೆ ಆ ಹಾಲ್ ಟಿಕೆಟ್ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀನು ನಿನ್ ಮನ್ಸಿಟ್ಟು ಓದ್ತಿಲ್ಲ ಅಂತ. ನೋಡ್ರಾಜು, ಇದೆಲ್ಲ ಬೇಕಾಗಿಲ್ಲ. ಈಗ್ಲಾದ್ರೂ ಅವಳನ್ನ ಕಾಲೇಜಿಂದ ಬಿಡಿಸು. ಅಯ್ಯಯ್ಯೋ, ಈ ಚಾರು ಯಾಕೆ ಇಲ್ಲಿಗೆ ಬರ್ತಿದ್ದಾಳೆ? ಹಾಯ್ ಮಾವ. ಯಾಕ್ ಮಾವ ಮಾತಾಡ್ತಿಲ್ಲ? ಕೇಳಿಸ್ತಾ ಇಲ್ವಾ? ಕೇಳಿಸ್ಲಿಲ್ಲ. ಹೌದು, ಇಲ್ಲಿಗೆ ಏನಕ್ಕೆ ಬಂದೆ? ಏನೋ ನಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ಮದ್ವೆ ನಿಂತೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಗಂಡ ಹೆಂಡತಿಯಾಗಿರ್ತಾ ಇದ್ವಿ ಮಾವ. ನೋಡ್ ಚಾರು, ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಹಾಗೆ ನೀನ್ ಅದಕ್ಕೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ಅದಾಗಲ್ಲ ಮಾವ, ಮದ್ವೆ ಆಗ್ಲಿಲ್ಲ ಅನ್ ಮಾತ್ರಕ್ಕೆ ಮನ್ಸಲ್ಲಿರೋ ಪ್ರೀತಿ ಕಮ್ಮಿ ಆಗುತ್ತಾ ಮಾವ? ಪ್ರೀತಿಸೋರ್ ಮನ್ಸು ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಮಾವ? ಅದಕ್ಕೆ ಇವಾಗ ಏನು ಅಂತ ನಿನ್ ಪ್ರೀತಿನ ಒಪ್ಕೊಳ್ಳೋವರೆಗೂ ಇಲ್ಲಿಂದ ಹೋಗಲ್ವಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಂಥ ವಿಷಯ ಮಾತಾಡಬೇಕು ಅಂದ್ರೆ ದಯವಿಟ್ಟು ಮಾತಾಡಬೇಡ. ನಾನು ಆದ್ಯನ್ನ ಮದ್ವೆ ಆಗ್ತಾ ಇದ್ದೀನಿ. ಈಗ್ಲೂ ನನ್ ಮೇಲೆ ನಿನಗೆ ಪ್ರೀತಿ ಇದೆ ಅಂದ್ರೆ ದಯವಿಟ್ಟು ನಿನ್ ಮುಖನ ಯಾವತ್ತೂ ತೋರಿಸ್ಬೇಡ. ಕೋಪ ಮಾಡ್ಕೋಬೇಡ ಮಾವ, ಇವತ್ತು ನನ್ ಬರ್ತ್ಡೇ. ಅದಕ್ಕೆ ನಿನ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೆ. ಏನ್ ಮಾಡ್ಲಿ, ನಿನ್ ಜೊತೆ ದೇವಸ್ಥಾನಕ್ಕೆ ಹೋಗೋ ಅದೃಷ್ಟ ನನಗಿಲ್ವೇ ಇಲ್ಲ ಅಂತ ಅನ್ಸುತ್ತೆ. ಅದಿಲ್ದೆ ಹೋದ್ರು ನಾನ್ ನಿನ್ಗೋಸ್ಕರ ತಂದಿರೋ ಈ ಸ್ವೀಟ್ನಾದ್ರೂ ತಿನ್ನು ಮಾವ. ತಗೋ ಮಾವ, ತಗೋ, ನಾನೇ ಮಾಡಿದ್ದು. ಹ್ಯಾಪಿ ಬರ್ಡೇ ಚಾರು. ಥ್ಯಾಂಕ್ ಯು ಮಾವ. ನೀನ್ ಸಂತೋಷವಾಗಿರು. ಮೊದ್ಲು ಇಲ್ಲಿಂದ ಹೋಗಿ ನನ್ನನ್ನು ನೆಮ್ಮದಿಯಾಗಿರಕ್ ಬಿಡು. ಅಲ್ಲ ಮಾವ, ಯಾವುದೇ ಕಾರಣಕ್ಕೂ ನಿನಗೆ ನನ್ ಮೇಲೆ ಪ್ರೀತಿ ಬರಲ್ಲ ಅಂತ ನನಗೆ ಗೊತ್ತಿದ್ಮೇಲೆ ನಾನ್ ಯಾಕೆ ಇಲ್ಲಿ ಇರ್ತೀನಿ ಹೇಳು? ಚಂದ್ರ ಹೇಗೆ ಆಕಾಶಕ್ಕೆ ಸ್ವಂತನೋ ಹಾಗೆ ನೀನು ಆದ್ಯನಿಗೆ ಸ್ವಂತ. ಆದ್ರೂ ಚಂದಮ್ಮನ ನೋಡದೆ ಒಂದು ಸಂತೋಷ ಅಲ್ವಾ ಮಾವ? ನಂಗೂ ಅದೇ ಆಸೆ ಇದೆ ಅಂತ ಅನ್ಕೊಂಡ್ಬಿಡು.
ನಿನ್ ಬರ್ಡೇ ಅಂತ ಸ್ವೀಟ್ ಕೊಟ್ಟಿದ್ಯಾ. ನಿನ್ ಮೇಲೆ ಕೋಪ ಇದ್ರು ಕೂಡ ನಿನಗ್ ಬೇಜಾರಾಗಬಾರ್ದು ಅಂತ ಮಾತಾಡ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು ಮಾಡಕ್ ಆಗಲ್ಲ ಚಾರು. ಮೊದ್ಲಿನಿಂದ ಹೊರಡು. ನೋಡ್ತೀನಿ ಇರು. ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಎಲ್ಲರಿಗೂ ಡೌಟ್ ಬರ್ಬೇಕು ಮಾವ. ಆದ್ಯ ಆದ್ಯ ಥ್ಯಾಂಕ್ ಯು ಸೋ ಮಚ್ ಆದ್ಯ. ಅವ್ರು ಒಪ್ಕೊಂಡ್ರು ಅಲ್ವಾ? ನನಗೆ ಗೊತ್ತು ಅವ್ರು ಒಪ್ಕೊಂಡ್ರು ಅಂತ. ಓ ಗಾಡ್, ಇವಳೇನು ಕೋಚ್ ಸರ್ ನನಗೆ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರೆ ಇವಳು ಪ್ರೀತಿನ ಒಪ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾಳಲ್ಲ. ನನ್ನ ಪ್ರೀತಿನ ಒಪ್ಕೊಂಡ್ರು ಅಲ್ವಾ? ಸಾರಿ ರಾಜಿ, ನಿನಗೆ ಸುಳ್ಳು ಹೇಳ್ತಿರೋದಕ್ಕೆ. ನನಗೆ ಗೊತ್ತು ಕೋಚ್ ಸರ್ ನನ್ನ ಲವ್ ಮಾಡ್ತಿದ್ದಾರೆ ಅಂತ. ಅಷ್ಟಕ್ಕೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕೋಚ್ ಸರ್ ಇಷ್ಟು ಬೇಗ ಒಪ್ಕೊಂಡ್ರು ಅಂತ. ಇವತ್ತಂತೂ ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ರಾಜಿ, ಕೋಚ್ ಸರ್ ಒಂದ್ ಕಂಡೀಷನ್ ಹಾಕಿದ್ದಾರೆ. ಏನಾದ್ಯ ಅದು? ನೀನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಕೋಚ್ ಸರ್ ನಿನ್ ಲವ್ನ ಅಕ್ಸೆಪ್ಟ್ ಮಾಡ್ತಾರಂತೆ. ಇಲ್ಲ ಅಂದ್ರೆ ಪ್ರೀತಿ ಗೀತಿ ಇವೆಲ್ಲ ಬೇಡ ಅಂದ್ರು. ಅಯ್ಯೋ ಇಷ್ಟೇನಾ? ನಾನಿನ್ನೂ ಏನೋ ಕ್ರಿಟಿಕಲ್ ಕಂಡೀಷನ್ ಕೊಟ್ರು ಅನ್ಕೊಂಡೆ. ಕೋಚ್ ಸರ್ಗೋಸ್ಕರ ಈ ಪರೀಕ್ಷೆ ಏನು? ಯಾವ ಪರೀಕ್ಷೆ ಕೊಟ್ರು ಪಾಸ್ ಆಗ್ಬಿಡ್ತೀನಿ. ಅವ್ರು ನನ್ನ ಲವ್ ಮಾಡಿದ್ರೆ ಸಾಕು. ರಾಜಿ, ಮಾತಲ್ಲಿ ಹೇಳ್ದಷ್ಟು ಈಸಿ ಅಲ್ಲ ಟಾರ್ಗೆಟ್ನ ಫಿನಿಶ್ ಮಾಡೋದು ಅಂದ್ರೆ. ಇಲ್ಲಿವರೆಗೂ ನೀನ್ ಸರಿಯಾಗಿ ಓದೇ ಇಲ್ಲ.